ನಾಡಿನ ಸಮಸ್ತ ಮಹಾಜನತೆಗೆ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶುಭಾಶಯವನ್ನ ಕೋರ್ತಾ ಇರುವಂತವರು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಶ್ರೀ ರವೀಂದ್ರ ಸ್ವಾಮಿ ಅವರು. ಅದೇ ರೀತಿಯಾಗಿ ಡೆನ್ ನೆಟ್ವರ್ಕ್ ಕೇಬಲ್, RS ಕಮ್ಯುನಿಕೇಶನ್, RS ಡಿಜಿಟಲ್, ಏಕ್ತಾ ಫೌಂಡೇಶನ್ ಹಾಗೂ ಇನ್ನಿತರ ಎಲ್ಲ ಒಂದು ಸಂಘ ಸಂಸ್ಥೆಗಳ ಪರವಾಗಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಾಡಿನ ಹಾಗೂ ದೇಶದ ಸಮಸ್ತ ಮಹಾಜನತೆಗೆ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಶುಭಾಶಯಗಳನ್ನು ಕೋರ್ತಾ ಇರುವಂತವರು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಸರ್ವ ಸದಸ್ಯರು ಎಲ್ಲರೂ ಕೂಡ 78ನೇ ವರ್ಷದ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತವಾಗಿ ಭಾರತ ದೇಶ ವಿಶ್ವದಲ್ಲೇ ಒಂದು ಗುರುವಾಗಿ ಮೆರೆಯಲಿ, ಭಾರತ ದೇಶ ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ, ಅಭಿವೃದ್ಧಿ ಹೊಂದಲಿ ಎನ್ನುವಂತಹ ಶುಭಾಶಯಗಳನ್ನು ಕೂಡ ಅವರು ಕೋರುತ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಅವರು ಕೋರಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರದು ಡಾಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನ ನೋಡ್ಕೊಂಡು ಬರೋಣ. ತಿರಂಗ ಯಾತ್ರೆಯಿಂದ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ದೇಶ ಪ್ರೇಮ ಮೂಡುತ್ತದೆ. ಪ್ರತಿ ಮನೆಗಳ ಮೇಲೆ ತಿರಂಗ ಹಾರಾಡಲಿ. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ತಿರಂಗ ಯಾತ್ರೆ ಮತ್ತು ಓಟದಲ್ಲಿ ಮಕ್ಕಳು ಪಾಲ್ಗೊಂಡಿದ್ದು ಸಂತಸ ತಂದಿದೆ. ಶಿಲ್ಪಾ ಶರ್ಮಾ. ಗುಂಪಾದ ಸಿದ್ದಾರೂಢ ಮಠದಿಂದ ಜಿಲ್ಲಾ ನೆಹರು ಕ್ರೀಡಾಂಗಣದವರೆಗೆ ಬೈಕ್ ರ್ಯಾಲಿ. ಬುಲೆಟ್ ಬಂಡಿ ಓಡಿಸಿದ ಶಾಸಕ ಬೆಲ್ದಾಳೆ ಹಾಗೂ SP ಪ್ರದೀಪ್ ಗುಂಟಿ. ಸ್ಕೂಟಿ ಮೇಲೆ ಹೆಲ್ಮೆಟ್ ಧರಿಸಿ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ ಶಿಲ್ಪಾ ಶರ್ಮಾ ಹಾಗೂ ವಾನತಿ MM. ಸೆಲ್ಫಿ ತೆಗೆದುಕೊಂಡು ಸಂತಸಪಟ್ಟ ಅಧಿಕಾರಿಗಳು. ಭಾಲ್ಕಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಜರುಗಿದ ತಿರಂಗ ಯಾತ್ರೆ. ಬಿಳಿ ಬಟ್ಟೆಗಳನ್ನು ಧರಿಸಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳು ಮತ್ತು ಯುವಕರು. ಎಲ್ಲೆಡೆ ರಾಷ್ಟ್ರ ಧ್ವಜಗಳ ಹಾರಾಟ. ದೇಶಭಕ್ತಿ ಮೂಡಿಸುವಂತಿತ್ತು. ನೂರಾರು ಜನರಿಂದ ತಿರಂಗ ಯಾತ್ರೆ ಯಶಸ್ವಿ. ಔರಾದ್ ಕ್ಷೇತ್ರದ ಕಾಂಗ್ರೆಸ್ ನಾಯಕ ಡಾಕ್ಟರ್ ಭೀಮಸೇನರಾವ್ ಸಿಂಧೆ ಅವರ ಜನ್ಮದಿನ ಆಚರಿಸಿದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು. ಮೈಸೂರು ಪೇಟೆ ತೊಡಿಸಿ ಸಿಹಿ ತಿನ್ನಿಸಿ ಜನ್ಮದಿನ ಆಚರಣೆ ಶುಭ ಕೋರಿದ ಹಿತೈಷಿಗಳು. ಮಹಾರಾಷ್ಟ್ರ ತಮಿಳುನಾಡು ಮುಗಿಸಿ ಕರ್ನಾಟಕ ಬೀದರ್ ತಲುಪಿದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ. ಬೀದರ್ನಿಂದ ತೆಲಂಗಾಣದ ಕಡೆಗೆ ಹೊರಟ ಜ್ಯೋತಿ ಯಾತ್ರೆಗೆ ಭವ್ಯ ಸ್ವಾಗತ ಕೋರಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ಜ್ಯೋತಿ ಯಾತ್ರೆ ಯಶಸ್ವಿಗೆ ಪ್ರಾರ್ಥಿಸಿದ ಬಸವರಾಜ್ ಜಾಬಶೆಟ್ಟಿ. ಔರಾದ್ ತಾಲೂಕಿನಲ್ಲಿ ಕಳಪೆ ಮಟ್ಟದಿಂದ ಕೂಡಿದ JJM ಕಾಮಗಾರಿ. ವಿಶೇಷ ತನಿಖಾ ತಂಡವನ್ನು ರಚಿಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಪ್ರಜಾಶಕ್ತಿ ಪದಾಧಿಕಾರಿಗಳು ಆಗ್ರಹ. ಕೆಲವು ಕಡೆ ಕಾಮಗಾರಿ ನಡೆಸದೆ ಕೋಟ್ಯಾಂತರ ಹಣ ಲೂಟಿ ಮಾಡಲಾಗಿದೆ. ಸಾಯಿ ಸಿಂಧೆ ಆರೋಪ. ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರ ಜನ್ಮದಿನದ ಪ್ರಯುಕ್ತ ಚಿಂತಾಕಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ತರುಣ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಸಂಘದಿಂದ ಕಾರ್ಯಕ್ರಮ ಆಯೋಜನೆ. ರೋಗಿಗಳ ಸಮಸ್ಯೆಗೆ ಸ್ಪಂದಿಸಿದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅಭಿಮಾನಿಗಳು. ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ತಮ್ಮ ತಮ್ಮ ಮನೆಗಳ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕವಾಗಿ ದೇಶ ಪ್ರೇಮವನ್ನು ವ್ಯಕ್ತಪಡಿಸಬೇಕೆಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಹೇಳಿದರು. ಅವರು ಬುಧವಾರ ಜಿಲ್ಲಾಡಳಿತ ಬೀದರ್ ವತಿಯಿಂದ ಬೀದರ್ ಕೋಟೆಯಿಂದ ಜಿಲ್ಲಾ ನೆಹರು ಕ್ರೀಡಾಂಗಣದವರೆಗೆ ಹಮ್ಮಿಕೊಳ್ಳಲಾಗಿರುವಂತಹ ಹರ್ ಘರ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದರು. ಸಾರ್ವಜನಿಕರು ಸೆಲ್ಫಿ ವಿತ್ ತಿರಂಗ ಫೋಟೋ ತೆಗೆದುಕೊಳ್ಳಬೇಕು. ತಮಗೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತಿರಂಗ ಯಾತ್ರೆಯಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ನಮ್ಮಲ್ಲಿ ದೇಶ ಪ್ರೇಮ, ದೇಶಭಕ್ತಿ ಹಾಗೂ ದೇಶದ ಕುರಿತು ಒಂದು ಉತ್ಸಾಹ ಮೂಡುತ್ತದೆ ಎನ್ನುವಂತ ಮಾತನ್ನ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದರು. ತಿರಂಗ ಮೇಳ ಮತ್ತು ನೆಹರು ಕ್ರೀಡಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಪುಸ್ತಕ ಮಳಿಗೆ, ಸಂಜೀವಿನಿ ಜೀವನೋಪಾಯ ಯೋಜನೆ ಅಡಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ತಯಾರಿಸಿರುವಂತಹ ವಿವಿಧ ಕರಕುಶಲ ವಸ್ತುಗಳ ಮಳಿಗೆ, ಆಣದೂರು ಹಾಗೂ ಕಮಠಾಣ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ತಯಾರಿಸಿದ ಬೆಲ್ಲದ ಚಕ್ಕಿ, ಖಾರ ಹಾಗೂ ಸಮೋಸ ಮಳಿಗೆಗಳನ್ನು ಹಾಕಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಪ್ರದೀಪ್ ಗುಂಟಿ, ಬೀದರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ MM, ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರಾದ ಸುರೇಖಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಮಹೇಶ್ ಮೇಘಣ್ಣವರ್ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಈಗ ಇಲ್ಲಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಸೌತ್ನ ಶಾಸಕರಾದ ಬೆಲ್ದಾಳೆ ಸಾಹೇಬರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ
ತಿರಂಗ ರ್ಯಾಲಿ, ಆಮೇಲೆ ತಿರಂಗ ಔಟ್, ಆಮೇಲೆ ತಿರಂಗ ಬೈಕ್ ರ್ಯಾಲಿ ಎಲ್ಲ ಆಗುತ್ತೆ. ಸೊ ಎಲ್ಲ ಜನರು ಅದರಲ್ಲಿ ಹೆಚ್ಚಿನ ಅಮೌಂಟ್ನಲ್ಲಿ ಬರಬೇಕು, ಭಾಗವಹಿಸಬೇಕು. ಮತ್ತೆ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಒಂದೇ ಸಮಸ್ತ ನಾಡಿನ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತೀನಿ. ಈ ಒಂದು ಜಿಲ್ಲಾಡಳಿತದಿಂದ ಜಾಥಾ ಮಹೋತ್ಸವಂಗ ವೇದಿಕೆ ಮೇಲಿದ್ದಂಥ DC ಸಾಹೇಬ್ರೆ, SP ಅವರೇ, CO ಅವರೇ, ಉಳಿದಂಥ ಎಲ್ಲ ಅನುಷ್ಠಾನ ಅಧಿಕಾರಿಗಳೇ, ನಮ್ಮೆಲ್ಲರಿಗೆ ಶುಭಾಶಯ ಕೋರುತ್ತಾ, ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹರ್ ಘರ್ ತಿರಂಗ ಒಂದು ಯೋಜನೆ ಅಡಿಯಲ್ಲಿ ಇಡೀ ದೇಶಾದ್ಯಂತ ಎಲ್ಲರೂ ಮನೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಮತ್ತೆ ನಾಳೆ ವಿಶೇಷವಾಗಿ ಕಚೇರಿ ಮತ್ತೆ ಎಲ್ಲ ಕಡೆ ಸಂವಿಧಾನ ಪ್ರಕಾರ ನಾವು ಧ್ವಜಾರೋಹಣ ಮಾಡ್ತೀವಿ. ಪ್ರತಿ ಮನೆ ಮೇಲೆ ಕೂಡ ಧ್ವಜಾರೋಹಣ ಮಾಡಬೇಕು. ಯಾವುದೋ ಚಿಕ್ಕ ಮಕ್ಕಳಿಂದ ಧ್ವಜಾರೋಹಣ ಮಾಡಿ ಅದೇ ಸೆಲ್ಫಿ ವಿತ್ ತಿರಂಗ ಹೋದ್ರೆ ಒಳ್ಳೆ ರೀತಿ ಹ್ಯಾಶ್ ಮಾಡಿ ಅದು ಎಲ್ಲ ವಾಟ್ಸಪ್ ಬಂದಿದೆ. ಸೆಲ್ಫಿ ವಿತ್ ತಿರಂಗ ನಾವೆಲ್ಲ ಬಹಳ ಜನರದ್ದೇ ಸೆಲ್ಫಿ ತಗೋತೀವಿ. ಅದು ನಮ್ಮ ತಿರಂಗ, ನಮ್ಮ ದೇಶದ ಭಾವನೆ. ತಿರಂಗ ಜೊತೆ ನಾವು ಸೆಲ್ಫಿ ತಗೊಳ್ಬೇಕು ನಾಳೆ ಇವತ್ತಂತ ನಾನೆಲ್ಲರಲ್ಲಿ ಮನವಿ ಮಾಡ್ಕೋತೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಗುಂಪಾದ ಸಿದ್ದಾರೂಢ ಮಠದಿಂದ ಜಿಲ್ಲಾ ನೆಹರು ಕ್ರೀಡಾಂಗಣದವರೆಗೆ ಬೈಕ್ ರ್ಯಾಲಿ ಜರುಗಿತು. ಬೈಕ್ ರ್ಯಾಲಿಯಲ್ಲಿ ಬುಲೆಟ್ ಬಂಡಿ ಮೇಲೆ ಮಿಂಚಿದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಗುಂಟಿ ಹೆಲ್ಮೆಟ್ ಧರಿಸಿ ಸ್ಕೂಟಿ ಓಡಿಸಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂಎಂ ರಾಷ್ಟ್ರಧ್ವಜ ಹಿಡಿದು ಆ ಒಂದು ಸ್ಕೂಟಿಯ ಹಿಂದೆ ಕುಳಿತು ಜೈ ಜೈಕಾರ ಹಾಕಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಬೈಕ್ ರ್ಯಾಲಿಗೆ ಸಾಥ್ ನೀಡಿದರು. ಈ ಬೈಕ್ ರ್ಯಾಲಿ ಸಿದ್ದಾರೂಢ ಮಠದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ, ಬೊಮ್ಮಗೊಂಡೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ರೋಟರಿ ವೃತ್ತದ ಮೂಲಕವಾಗಿ ನೆಹರು ಮೈದಾನ ತಲುಪಿತು. ಜೊತೆಗೆ ಬರೀದ್ಶಾಹಿ ಉದ್ಯಾನವನದಿಂದ ನೆಹರು ಕ್ರೀಡಾಂಗಣದವರೆಗೆ ತಿರಂಗ ಓಟ ಕೂಡ ಜರುಗಿತು. ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಸೆಲ್ಫಿ ಪಾಯಿಂಟ್ ಇಡಲಾಗಿತ್ತು. ಅಧಿಕಾರಿಗಳು ಹಾಗೂ ಮಕ್ಕಳು ಸೆಲ್ಫಿ ತೆಗೆದುಕೊಂಡು harghar-tiranga.comಗೆ ಅಪ್ಲೋಡ್ ಮಾಡಿದ್ರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡ್ತಾ, ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಬೈಕ್ ರ್ಯಾಲಿ, ಓಟ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ರ್ಯಾಲಿಯಲ್ಲಿ ವಿವಿಧ ಶಾಲಾ ಕಾಲೇಜುಗಳ ಹಲವಾರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದರಿಂದ ತುಂಬಾ ಸಂತೋಷವಾಗ್ತಾ ಇದೆ. ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ ಎನ್ನುವಂತ ಮಾತನ್ನ ಹೇಳಿದರು. ಹರ್ ಘರ್ ತಿರಂಗ ಯಾತ್ರೆ ಬೀದರ್ ಕೋಟೆಯಿಂದ ಮಹಮ್ಮದ್ ಗವಾನ್ ಚೌಕ್, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳೆಯ ವೃತ್ತಗಳ ಮಾರ್ಗವಾಗಿ ಜಿಲ್ಲಾ ನೆಹರು ಕ್ರೀಡಾಂಗಣದವರೆಗೆ ನಡೆಯಿತು. ಇದರಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ದಾರಿಯುದ್ದಕ್ಕೂ ಭಾರತ್ ಮಾತಾ ಕಿ ಜೈ ಜಯಘೋಷಗಳು ಮೊಳಗಿದ್ದವು. ಶಾಲಾ ಮಕ್ಕಳು ಕೇಸರಿ, ಬಿಳಿ, ಹಸಿರು ಟಿ ಶರ್ಟ್ಗಳನ್ನು ಧರಿಸಿ ಮಿಂಚ್ತಾ ಇದ್ರು. ಅವರೊಂದಿಗೆ ಅಧಿಕಾರಿಗಳು ಹಾಗೂ ಶಾಸಕರು ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸ ಪಟ್ಟರು. ಶಾಲಾ ಮಕ್ಕಳ ಕೈಯಲ್ಲಿ ರಾಷ್ಟ್ರಧ್ವಜಗಳು ರಾರಾಜಿಸುತ್ತಿದ್ದವು. ದೇಶಭಕ್ತಿ ಎಲ್ಲೆಡೆ ಕಂಡು ಬಂತು. ದೇಶಭಕ್ತಿ ಗೀತೆಗಳ ಹಾಕಿದ ಸ್ವಾತಂತ್ರ್ಯದ ರಥ ನಗರದಾದ್ಯಂತ ಸಂಚಾರ ಮಾಡಿತು. ನೋಡಿದೇವ್ರಿ ಇಲ್ಲ ಸರ್ ಯಾನ್ ಖತರ್ನಾಕ್ ಉಂಟು ಸೀನ್ ಪೊಲೀಸ್ ಅಂತಂದು ಒಳಗ ಮೇಡಮ್ ನೋಡ್ರಿ ಬಂದಾವ ನೋಡ್ರಿ ಬಲ್ಲೆ
ಭಾಲ್ಕಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಿಂದ ಆರಂಭಗೊಂಡ ತಿರಂಗ ಯಾತ್ರೆ ಬಸವೇಶ್ವರ ವೃತ್ತ, ಗಾಂಧಿ ವೃತ್ತ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಡಿವೈಎಸ್ಪಿ ಕಚೇರಿ ಆವರಣದಲ್ಲಿ ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಾನಂದ ಪಾವಡಶೆಟ್ಟಿ, ಗ್ರೇಡ್ 2 ತಹಸೀಲ್ದಾರರಾಗಿರುವಂತಹ ಪಲ್ಲವಿ ಬೆಳಕೆರೆ, ತಾಲೂಕು ಪಂಚಾಯತ್ ಇಒ ಸೂರ್ಯಕಾಂತ್ ಬಿರಾದಾರ್, ಪುರಸಭೆ ಮುಖ್ಯ ಅಧಿಕಾರಿ ಸಂಗಮೇಶ್ ಕಾರ್ಬಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಜಯಲಕ್ಷ್ಮಿ ಬಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಸತೀಶ್ ಕುಮಾರ್ ಸಂಗನ್, ಪಿಡಬ್ಲ್ಯೂಡಿ ಎಡಬಲಿ ಅಲ್ತಾಫ್, ಸಿಡಿಪಿಒ ಶ್ರೀನಿವಾಸ್ ಬಾಳ್ವಾರೆ, ಆಮೇಲೆ ಬಸ್ ಘಟಕ ವ್ಯವಸ್ಥಾಪಕರಾಗಿರುವಂತಹ ಭದ್ರಪ್ಪ ಹುಡುಗಿ, ಗೋಪಾಲ್ ಹಿಪ್ಪರ್ಗೆ, ಅಶೋಕ್ ರಾಜೋಳೆ, ಕಸಾಪ ಅಧ್ಯಕ್ಷ ನಾಗಭೂಷಣ್ ಮಾಮಡಿ, ಆಮೇಲೆ ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಬಿಜಿ ಪಾಟೀಲ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. हर घर तिरंगा, हर घर तिरंगा, वंदे मातरम, वंदे मातरम, बोलो भारत माता की जय, बोलो भारत माता की जय, वंदे मातरम, वंदे भारत माता की वंदे 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 बोलो भारत माता की। ಹಿರಿಯ ಕಾಂಗ್ರೆಸ್ ಧುರೀಣರು ಹಾಗೂ ಔರಾದ್ ಬಿ ಕ್ಷೇತ್ರದ ಕಾಂಗ್ರೆಸ್ ನಾಯಕರಾಗಿರುವಂತಹ ಡಾಕ್ಟರ್ ಭೀಮಸೇನರಾವ್ ಸಿಂಧೆ ಅವರ 67ನೇ ಜನ್ಮದಿನವನ್ನು ಔರಾದ್ನಲ್ಲಿ ಅವರ ಹಿತೈಷಿಗಳು ಹಾಗೂ ಕಾರ್ಯಕರ್ತರು ಸಂಭ್ರಮ ಮತ್ತು ಸಡಗರದ ಮಧ್ಯೆ ಆಚರಣೆ ಮಾಡಿದರು. ಡಾಕ್ಟರ್ ಶಿಂದೆ ಅವರಿಗೆ ಮೈಸೂರು ಪೇಟ ತೊಡಿಸಿ ಬೃಹತ್ ಮಾಲೆಯನ್ನು ಹಾಕಿ ಪುಷ್ಪವೃಷ್ಟಿಯನ್ನ ಮೂಲಕ ಸಿಹಿ ತಿನ್ನಿಸಿ ಖುಷಿಯಿಂದ ಜನ್ಮದಿನ ಆಚರಣೆ ಮಾಡಿದರು. ಇದೇ ವೇಳೆ ಮುಖಂಡರಾದ ಶರಣಪ್ಪ ಪಾಟೀಲ್ ಮಾತನಾಡುತ್ತಾ ಡಾಕ್ಟರ್ ಭೀಮಸೇನರಾವ್ ಸಿಂಧೆ ಅವರು ಹಿರಿಯ ಮುತ್ಸದ್ದಿಗಳು, ಕಾಂಗ್ರೆಸ್ ಪಕ್ಷದ ಧುರೀಣರು, ಮುಖ್ಯಮಂತ್ರಿಗಳ ಹಿಂದಿನ ಆಪ್ತ ಕಾರ್ಯದರ್ಶಿಗಳು ಆಗಿ ಸೇವೆ ಸಲ್ಲಿಸಿದ ಅನುಭವ ಅವರಿಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಾನ ದೊರಕಲಿ, ದೇವರು ಅವರಿಗೆ ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ತಾಲೂಕಿನ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಇಂದು ಡಾಕ್ಟರ್ ಭೀಮಸೇನರಾವ್ ಸಿಂಧೆ ಅವರ 67ನೇ ಹುಟ್ಟುಹಬ್ಬದ ನಿಮಿತ್ತ ಔರಾದ್ನ ಆರಾಧ್ಯ ದೇವ ಆದ ಅಂಬರೀಶ್ವರ ಉದ್ಭವಲಿಂಗ ಅಂಬರೀಶ್ವರ ದೇವಸ್ಥಾನದಿಂದ ಮುಂಜಾನೆ ಬೆಳಗ್ಗೆ 7:45ರಿಂದ ಅವರ ರುದ್ರಾಭಿಷೇಕ ಮಾಡಿಕೊಂಡು ನಾವು ಇಂದು ಅವರ ಹುಟ್ಟುಹಬ್ಬವನ್ನು ನಾವು ಬಹಳ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇಂಥ ಒಂದು ಒಳ್ಳೆ ನಾಯಕ, ಧೀಮಂತ ನಾಯಕರು ಮತ್ತು ನಮ್ಮ ಯುವಕರ ಕಣ್ಮಣಿಯಾದಂಥ ಡಾಕ್ಟರ್ ಭೀಮಸೇನರಾವ್ ಸಿಂಧೆ ಅವರಿಗೆ ನಮ್ಮ ವತಿಯಿಂದ ಹಾಗೂ ನಮ್ಮ ಭೀಮಸೇನ ಗೆಳೆಯರ ಬಳಗ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳುತ್ತಾ ಅವರಿಗೆ ನಮ್ಮ ಆರಾಧ್ಯ ದೇವರು ಅಂಬರೀಶ್ವರು ಇನ್ನೂ ಆಯಸ್ಸು ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಒಯ್ಯಬೇಕೆಂದು ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ನಿಮ್ಮ ಹೆಸರು? ಶರಣಪ್ಪ ಪಾಟೀಲ್. ನಮ್ಮ ಮಾಜಿ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿಯಾದ ಭೀಮಸೇನರಾವ್ ಸಿಂಧೆ ಅವರ ಹುಟ್ಟುಹಬ್ಬವನ್ನು ಅವರ ಗ್ರಾಮದ ನಮ್ಮ ತಾಲೂಕಿನ ಅವರ ಮನೆಯಲ್ಲಿ ನಾವೆಲ್ಲರೂ ಕಲಿತು ಅವರ ಅಭಿಮಾನಿಗಳ ಸಂಘದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ
ಒಳ್ಳೆಯ ವಿಜೃಂಭಣೆಯಿಂದ ಅವರ ಹುಟ್ಟಹಬ್ಬವನ್ನು ಆಚರಿಸುತ್ತೇವೆ. ನಮ್ಮ ವತಿಯಿಂದ ಹಾಗೂ ನಮ್ಮ ಔರಾದ ತಾಲೂಕದ ಎಲ್ಲ ಮತ ಬಾಂಧವರಿಂದ ಅವರಿಗೆ ಶುಭಾಶಯವನ್ನು ಕೋರುತ್ತೇವೆ. ನನ್ನ ಹೆಸರು ಸ್ವಾಮಿದಾಸ್ ಶೇಷಪ್ಪ, ಬ್ಲಾಕ್ ಕಾಂಗ್ರೆಸ್ ದೇಶಿ ಘಟಕದ. ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಮಹಾರಾಷ್ಟ್ರ, ತಮಿಳುನಾಡು ರಾಜ್ಯದಾದ್ಯಂತ ಸಂಚಾರ ಮಾಡಿ ಇದೀಗ ಕರ್ನಾಟಕ ಬೀದರ್ ಜಿಲ್ಲೆ ತಲುಪಿದೆ. ಬೀದರ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಭವ್ಯ ಸ್ವಾಗತವನ್ನು ಕೋರಲಾಯಿತು. ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಅವರು ಮಾತನಾಡುತ್ತಾ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ದೇಶದಾದ್ಯಂತ ಸಂಚಾರ ನಡೆಸ್ತಾ ಇದೆ. ಬೀದರ್ ನಗರಕ್ಕೆ ಆಗಮಿಸಿದ ಜ್ಯೋತಿ ಯಾತ್ರೆಗೆ ಭವ್ಯ ಸ್ವಾಗತ ಕೋರಲಾಗಿದೆ. ಮುಂದೆ ತೆಲಂಗಾಣ ಹಾಗೂ ಆಂಧ್ರಪ್ರದೇಶದ ಕಡೆಗೆ ಜ್ಯೋತಿ ಯಾತ್ರೆ ನಡೀತಾ ಇದೆ. ರಾಷ್ಟ್ರದಾದ್ಯಂತ ಯಶಸ್ವಿಯಾಗಿ ಜ್ಯೋತಿ ಯಾತ್ರೆ ಜರುಗಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಪ್ರಮುಖರಾದ ಸಂಜಯ್ ಜಾಗೀರ್ದಾರ್, ಮೋಹನ್ ಕಾಳೇಕರ್, ಅಬ್ದುಲ್ ಮನ್ನನ್ ಸೇಠ್, ಜಾರ್ಜ್, ಸುನಿಲ್ ಬಚ್ಚನ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಜಯಘೋಷಗಳನ್ನು ಕೂಗುತ್ತಾ ಜ್ಯೋತಿ ಯಾತ್ರೆಗೆ ಒಂದು ಶುಭ ಹಾರೈಸಿದರು. जब तक सूरज चांद रहेगा, जब तक सूरज चांद रहेगा, कांग्रेस पार्टी जिंदाबाद, 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 राहुल गांधी जिंदाबाद, प्रियंका गांधी जिंदाबाद, मल्लिकार्जुन खड़गे जिंदाबाद, डीके शिवकुमार जिंदाबाद, सिद्धरामैया जी के जय, सिद्धरामैया जी के जय, साहिब के बोलो भारत माता के जय, बोलो भारत माता के जय, अमर है अमर है राजीव गांधी, अमर है अमर है अमर है राजीव गांधी, अमर है जब तक सूरज चांद रहेगा, नाम रहेगा. ಈ ಒಂದು ರಾಜೀವ್ ಗಾಂಧಿ ಇವತ್ತ ಇದು ಒಂದು ಜ್ಯೋತಿ ಯಾತ್ರೆ ನಾವೇನದಂದ್ರೆ ಇವತ್ತ ರಿಸೀವ್ ಮಾಡ್ತಾ ಇದ್ದೀವಿ. ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಬೀದರ್ನ ಎಲ್ಲ ವರಿಷ್ಠರು ಇಲ್ಲಿ ಬಂದಿದ್ದಾರೆ. ಅಮೃತರಾವ್ ಚಿಮ್ಕೋಡ್ ಹಿಡ್ಕೊಂಡು, ಮದನ್ ಸೇಠ್ ಹಿಡ್ಕೊಂಡು, ಜಾಗೀರ್ದಾರ್ ಹಿಡ್ಕೊಂಡು ಇನ್ನು ಅನೇಕ ಜನ, ಜಾರ್ಜ್ ಅವರೆಲ್ಲ ಸುಮಾರು ಜನ ಡಿಸಿಸಿ ಆಫೀಸ್ ಬಂದಿದ್ದಾರೆ. ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ನೀವು ಈ ಒಂದು ಯಾತ್ರೆ ನಿಮ್ಮ ಸುಗಮವಾಗಿ ನಡೀಲಿ. ಈ ಯಾತ್ರೆ ಮುಂದೆ ಹೈದರಾಬಾದಿಗೆ ಇವತ್ತು ಹೋಗ್ತಾ ಇದ್ರಿ, ನೀವು ಸುಗಮವಾಗಿ ಹೋಗಬೇಕು ಇಲ್ಲಿಂದ ಅಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ನಾನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಏನಾದ್ರೂ ತೊಂದರೆಗಳಾದ್ರೆ ಬೀದರ್ನಲ್ಲಿ ನಾವೆಲ್ಲ ನಿಮ್ಮ ವ್ಯವಸ್ಥೆ ಸಲುವಾಗಿ ಇದ್ದೇವೆ ಅನ್ನುವಂತ ಮಾತು ಇನ್ನೊಂದ್ಸಲ ಹೇಳಿ, ನಿಮ್ಮೆಲ್ಲರ ಜೊತೆಗೆ ನಾವು ಬೀದರ್ ಜಿಲ್ಲಾ ಕಾಂಗ್ರೆಸ್ ನಿಮ್ಮ ಜೊತೆಗೆ ಸಹಕಾರ ಇದೆ ಅಂತನ್ನುವಂತ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. कांग्रेस पार्टी कांग्रेस पार्टी ಔರಾ ತಾಲೂಕಿನ ನಿಡೋದ, ಬಳತ್ ಬಿ, ನಾಗುರ ಎಂ, ಆಲೂರ್ ಕೆ, ಹೆಡ್ಗಾಪುರ್, ರಕ್ಷಾಳ್, ಜವಲ್ ತಾಂಡ, ಮಾರ್ಜೋ ತಾಂಡ, ಬೋರಾಳ್, ಅಲ್ಲಾಪುರ್, ಮಮದಾಪುರ್, ಕೌಡಗಾಂವ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದೆ. ಕೆಲವು ಕಡೆಯಂತೂ ಕಾಮಗಾರಿಯೇ ಮಾಡಿಲ್ಲ, ಆದರೂ ಕೂಡ ಕೋಟಿ ಕೋಟಿ ಹಣ ಲೂಟಿ ಮಾಡಲಾಗಿದೆ ಎಂದು ಪ್ರಜಾಶಕ್ತಿ ಸಮಿತಿ ಅಧ್ಯಕ್ಷ ಸಾಯಿ ಶಿಂದೆ ಆರೋಪ ಮಾಡಿದರು. ಔರಾದ್ನಲ್ಲಿ ಪ್ರತಿಭಟನೆ ನಡೆಸಿದ ಸಮಿತಿ ತಹಸೀಲ್ದಾರರ ಮುಖಾಂತರವಾಗಿ ಸಿಎಂ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಹಿಂದೆ ಜಿಲ್ಲಾ ಪಂಚಾಯತ್ ಸಿಎಸ್ ಅವರಿಗೂ ಕೂಡ ಮನವಿ ನೀಡಲಾಗಿತ್ತು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಎನ್ನುವಂತ ಮಾತನ್ನು ಕೂಡ ಅವರು ಹೇಳಿದರು. ಆದ್ದರಿಂದ ಸಿಎಂ ಅವರು ಕೂಡಲೇ ತನಿಖಾ ತಂಡವನ್ನು ರಚಿಸಿ ಕಳಪೆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನಿನ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅಂತಹ ಒಂದು ಭ್ರಷ್ಟಾಚಾರ ಮಾಡಿರುವಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು, ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿಸಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಇದೇ ವೇಳೆ ಪ್ರಮುಖರಾಗಿರುವಂತಹ ಮಹೇಂದ್ರ ಹೊಸಮನಿ, ವಿನೋದ್ ಸಿಂಧೆ, ಸಂಜು ಕುಮಾರ್ ವಲ್ಲೆಪುರೆ, ಸಂಗಮೇಶ್ ಭಾವಿದೊಡ್ಡಿ ಸೇರಿದಂತೆ ಇನ್ನು ಅನೇಕ ಜನರು ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ಸ್ಥಳೀಯ ಶಾಸಕರಿಗೆ ಹೇಳಿಧಿಕಾರ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹೋರಾಟಕ್ಕೆ ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ, ಬೇಕು ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ
ಗೊತ್ತಾ, ಔರಾ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಏನು ಸಾಂಕೇತಿಕ ಧರಣ ಹಮ್ಮಿಕೊಂಡಿದ್ದೆವು. ಕಾರಣ ಈ ಔರಾ ತಾಲೂಕಿನಲ್ಲಿ ಭಾಳಷ್ಟು ಹೆಸರುಗಳು ಹೇಳಬೇಕಾದ್ರೆ ತೋಲವ, ಭಾಳಷ್ಟು ಹಳ್ಳಿಗಳಲ್ಲಿ ಏನು JJM ಕಾಮಗಾರಿಗಳು ಸಂಪೂರ್ಣವಾಗಿ ಕಾಮಗಾರಿಗಳು ಸಂಪೂರ್ಣವಾಗಿ ಕಳಪಮಟ್ಟದಿಂದ ಕೂಡಿರ್ತದ. ಇದ್ರ ಬಗ್ಗೆದಾಗ ಒಂದು ತಿಂಗಳಾಯ್ತು. ಒಂದು ತಿಂಗಳ ಪೈಲೆ ಮೊದಲಾಗಿ ಏನು ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಏನು ಮನವಿ ಅವ್ರ ಗಮನಕ್ಕೆ ತಂದ್ರೂ ಕೂಡ ಒಂದು ತಿಂಗಳಾದರೂ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಇವತ್ತು ತಹಸೀಲ್ದಾರ್ ಕಚೇರಿ ಮುಂದೆ ಇವತ್ತೇನು ಮನವಿಯನ್ನು ಸಲ್ಲಿಸಿದೆವು. ಇದು ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ. ಯಾಕಂದ್ರೆ ಮುಂದೆ ಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ಕ ಮುತ್ತಿಗೆ ಹಾಕಿ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತದ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಮತ್ತು ಇದು ನಾವು ಮೆಮೊರಂ ಕೂಡ ಕಾರಣ ಉದ್ದೇಶ, ಇದಕ್ಕೆ ವಿಶೇಷವಾಗಿ ಒಂದು ವಿಶೇಷ ತಂಡ ರಚಿಸಿ ಏನು ಕಳಪಮಟ್ಟಿ ಕಾಮಗಾರಿ ಮಾಡ್ಯಾರ ಅಧಿಕಾರಿಗಳು ಹಾಗೂ ಮತ್ತು ಗುತ್ತಿಗೆದಾರಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತಿದ್ದೇನೆ. ಸಾಯಿ ಶಿಂದೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ. ಸರ್, ಯಾವ ಗ್ರಾಮಗಳು ಬಹಳ ಸರ್ ಕೆಲಸ ನಿಡೋದ, ಬೇಡ್ಕುಂದ, ಬಳತ್ಕೆ, ನಾಗೂರ್ ಎಂ, ಆಲೂರ್ಕೆ, ಹೆಡ್ಗಾಪುರ್, ರಕ್ಷಾಳ್ ಮತ್ತು ತಾಂಡಗಳಾದ ಜವಳ ತಾಂಡ, ಕಾರ್ಬಾರ್ ತಾಂಡ, ಮತ್ತು ಮಾರಜ ತಾಂಡ, ಬೋರಾಳ್, ಅಲ್ಲಾಪುರ್, ಸಂತಪುರ್, ಮಮದಾಪುರ್, ಕೌಡಗಾಂವ್, ಬಲ್ಲೂರ್ ಜೆ, ಸುಂದಾಳ್ ಗ್ರಾಮಗಳಲ್ಲಿ ಹಿಂಗೆ ಹಲವಾರು ಗ್ರಾಮಗಳಲ್ಲಿ ಕೌಡಗಾಂವ್ ಹಿಂಗೆ ಹೇಳ್ಕೊತ ಹೋದ್ರೆ ಕಮ್ಮವ. ಅದಕ್ಕೆ ಇಷ್ಟು ಭ್ರಷ್ಟಾಚಾರ, ಇಂಥ ಕಳಪಮಟ್ಟ ಕಾಮಗಾರಿ ನಡೆದ ಸ್ಥಳೀಯ ಶಾಸಕರು ಯಾಕೆ ಮೌನವಾಗ್ಯಾರ? ನಮ್ಗೇನೋ ಒಂದು ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಇವರು ಮೌನ ಯಾಕೆ ಆಗ್ಯಾರ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆದಾಗ ಕೂಲಂಕಷವಾಗಿ ತನಿಖೆ ಆಗಬೇಕು. ಈ ತಪ್ಪು ಏನು ಭ್ರಷ್ಟಾಧಿಕಾರಿಗಳು ಏನು ಕಾಮಗಾರಿಗಳು ಮಾಡ್ಯಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಇಂದು ಔರಾ ಮಿನಿ ವಿಧಾನಸೌಧ ಹತ್ತಿರ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾ ಘಟಕದ ವತಿಯಿಂದ ಇವತ್ತೊಂದು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಔರಾದ್ ತಾಲೂಕಿನಲ್ಲಿ ನಡೀತಿರುವಂಥ ಔರಾದ್ ಮತ್ತು ಕಮಲ್ನಗರ ತಾಲೂಕಿನಲ್ಲಿ ನಡೆಯುವಂಥ JJM ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದ ಕಾಮಗಾರಿ ಆಗ್ತಾ ಇದೆ ಅಂತೇಳಿ ಹಲವಾರು ಸರಿ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಜೈಗಳಿಗೆ, ಸಂಬಂಧಪಟ್ಟ ಜೈಗಳಾದಂಥ ಜಿಲ್ಲಾ ಪಂಚಾಯತ್ ಜೈಗಳಾಗಲಿ, ಜಿಲ್ಲಾ ಪಂಚಾಯತ್ನ ಔರಾದ್ ತಾಲೂಕಿನಲ್ಲಿರುವಂಥ ಸುಭಾಷ್ ಅವರಾಗಲಿ ಅವ್ರ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳು ಗುತ್ತಿಗೆದಾರ ಜೊತೆ ಗೂಡಿ ಅವರು ಕೈ ಮಿಲಾಯಿಸಿ ಇವತ್ತೊಂದು ಪರ್ಸೆಂಟೇಜ್ ತಗೊಂಡು ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇದು ನಾಚಿಕೆ ಬರಬೇಕಿಂತ ಅಧಿಕಾರಿಗಳಿಗೆ ಸರ್ಕಾರದ ಕೋಟ್ಯಾಂತರ ರೂಪಾಯಿಗಳು ಇವತ್ತು ಬಡ ಜನರಿಗೆ ತಲುಪಲಿ, ಬಡ ಜನರಿಗೆ ಮನೆಗೆ ನಳ್ಳು ನೀರು ಹೋಗಲಿ ಅಂತೇಳಿ ಕೇಂದ್ರ ಸರ್ಕಾರ ಯೋಜನೆ ತಂದಿದೆ. ಆ ಯೋಜನೆಗೆ ಸೂಕ್ತವಾದ ಕೆಲಸವನ್ನು ಮಾಡ್ತಾ ಇಲ್ಲ ಇವರು. ಯಾಕಂದರೆ ಇವರು ಅಧಿಕಾರಿಗಳು ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಎಲ್ಲೋ ಒಂದು ಕಡೆ ಮೇಲ್ನೋಟ ಕಂಡು ಬರ್ತಾ ಇದೆ. ಇಂಥ ಕೆಲಸಗಳು ಆಗಬಾರ್ದು. AW ಆಗಲಿ, AE ಆಗಲಿ, ಅವರು ಬಡ ಜನರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಕೇಂದ್ರ ಸರ್ಕಾರ ಇವತ್ತು ಅನುಷ್ಠಾನಕ್ಕೆ ತಂದಿದೆ. ಆ ಕೆಲಸವನ್ನು ಪರಿಪೂರ್ಣವಾಗಿ ಬಡ ಜನರಿಗೆ ಮುಟ್ಟಿ ಬಡ ಜನರಿಗೆ ನೀರು ಕುಡಿಯುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ಈ ಹೋರಾಟ ಇಲ್ಲಿಗೆ ಮುಗಿಯಲ್ಲ. ಮುಂಬರುವ ದಿನಗಳಲ್ಲಿ ಮೊನ್ನೆ ತಹಸೀಲ್ದಾರ್ ಅವರು ಜಿಲ್ಲಾ ಪಂಚಾಯತ್ಗೆ ಮನವಿ ಪತ್ರ ಸಲ್ಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮಾತ್ರ ನಾವು ಈ ಹೋರಾಟವನ್ನು ಇಲ್ಲಿಗೆ ಕೈ ಬಿಡ್ತೀವಿ. ಇರ್ಲಿಕ್ಕಂದ್ರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಅಪೀಲ್ ಮಾಡ್ತಾ ಇದ್ದೀನಿ. ಸುನಿಲ್ ಮಿತ್ರ ಅವರ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಅಭಿಮಾನಿಗಳ ಸಂಘದ ವತಿಯಿಂದ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಜನ್ಮದಿನದ ಪ್ರಯುಕ್ತವಾಗಿ ಇಂದು ಚಿಂತಾಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಧೀಮಂತ ನಾಯಕರಾಗಿದ್ದು ಹಲವಾರು ಜನ ಬಡವರಿಗೆ, ದುರ್ಬಲರಿಗೆ ಆಶ್ರಯದಾತರಾಗಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕೇವಲ ₹1 ಬಡವರಿಗೆ ಚಿಕಿತ್ಸೆಯನ್ನ ನೀಡಿ ಸಹಕಾರ ನೀಡಿದ ಮಹಾನುಭಾವರಾಗಿದ್ದಾರೆ. ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಕಾರ್ಯಕರ್ತರು ಶುಭ ಹಾರೈಸಿದರು. ಇದೇ ವೇಳೆ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಸಚಿನ್ ಪಟ್ನೆ, ಸಂಜೀವ್ ರೆಡ್ಡಿ, ಗಂಗಾರಾವ್ ಉಪ್ಪಾರ್, ಈರಾ ರೆಡ್ಡಿ ಸೋಪಾನ್, ಬಾಬುರಾವ್, ಜಯಪ್ರಕಾಶ್, TSN ಮುಖಂಡರಾಗಿರುವಂತಹ ಕಿರಣ್ ಅವಲ್ಕೊಂಡೆ ಸೇರಿದಂತೆ ಸೂರ್ಯಕಾಂತ್ ನಾಗಮಾರಪಳ್ಳಿಯವರ ಒಂದು 100 ಜನ ಯುವ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಹಿತೈಷಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. Gracias.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.